ಹರಿದಾಡ್ತಿದ್ದ ಸುದ್ದಿ ಕೊನೆಗೂ ನಿಜವಾಗಿದೆ. ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಸ್ಟ್ಯಾಂಕೋವಿಕ್ ಡಿವೋರ್ಸ್ ಪಡೆದಿದ್ದಾರೆ. ಕಳೆದ ಹಲವು ದಿನಗಳಿಂದ ಹಾರ್ದಿಕ್ ಪಾಂಡ್ಯ ನತಾಶಾ ಡಿವೋರ್ಸ್ ಬಗ್ಗೆ ಗುಸುಗುಸು ಕೇಳಿ ಬಂದಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿತ್ತು. ಆದ್ರೆ ಹಾರ್ದಿಕ್ ಪಾಂಡ್ಯ ಆಗ್ಲಿ ನತಾಶಾ ಆಗ್ಲಿ ಈ ಬಗ್ಗೆ ತುಟಿ ಬಿಚ್ಚಿರ್ಲಿಲ್ಲ. ಆದ್ರೆ ನಿನ್ನೆ ಎಲ್ಲಾ ವದಂತಿಗಳಿಗೆ ಖುದ್ದು ಹಾರ್ದಿಕ್ ಪಾಂಡ್ಯ ದಂಪತಿ ಬ್ರೇಕ್ ಹಾಕಿದ್ದಾರೆ. ತಾವಿಬ್ರು ಪರಸ್ಪರ ಬೇರೆಯಾಗೋದಾಗಿ ಸ್ವತಃ ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಗನ ಭವಿಷ್ಯದ ಬಗ್ಗೆಯೂ ಸುದೀರ್ಘವಾಗಿ ಬರೆದು ಪೋಸ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಪಾಂಡ್ಯ ನತಾಶಾ ಡಿವೋರ್ಸ್ಗೆ ಏನ್ ಕಾರಣ, ಮಗನ ಭವಿಷ್ಯದ ಬಗ್ಗೆ ಇವರಿಬ್ರು ಏನ್ ಪ್ಲಾನ್ ಮಾಡಿದ್ದಾರೆ, ಪಾಂಡ್ಯ ಬಳಿ ನತಾಶಾ ಜೀವನಾಂಶವಾಗಿ ಎಷ್ಟು ಹಣ ಕೇಳಿದ್ದಾರೆ, ಡಿವೋರ್ಸ್ ಬಳಿಕ ಪಾಂಡ್ಯ ಹೇಳಿದ್ದೇನು, ಇವೆಲ್ಲದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವಕಪ್ ವೀರ ಹಾರ್ದಿಕ್ ಪಾಂಡ್ಯ ಕಡೆಗೂ ತಮ್ಮ ಫ್ಯಾಮಿಲಿ ಲೈಫ್ ನ ಗುಟ್ಟನ್ನ ಬಯಲು ಮಾಡಿದ್ದಾರೆ. ಹೆಂಡತಿ ಜೊತೆಗಿನ ಡಿವೋರ್ಸ್ ಗುಸುಗುಸುಗೆ ತೆರೆ ಎಳೆದಿದ್ದಾರೆ. ಪರಸ್ಪರ ಒಪ್ಪಿಗೆಯೊಂದಿಗೆ ನತಾಶಾ ಮತ್ತು ತಾನು ದೂರವಾಗ್ತಿರೋದನ್ನ ತೆರೆದಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ 4 ವರ್ಷಗಳ ವೈವಾಹಿಕ ಸಂಬಂಧ ಮುರಿದು ಬಿದ್ದಿದೆ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ವಿಚ್ಛೇದನದ ಬಗ್ಗೆ ಅನೇಕ ತಿಂಗಳುಗಳಿಂದ ಸುದ್ದಿ ಹರಿದಾಡ್ತಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೆದಿದ್ವು. ಆದ್ರೂ ಕೂಡ ಅಭಿಮಾನಿಗಳಲ್ಲಿ ಒಂದು ಸಣ್ಣ ಹೋಪ್ ಇತ್ತು. ಇವರಿಬ್ರು ಈ ಬಗ್ಗೆ ಏನೂ ಹೇಳ್ತಿಲ್ಲ, ಹರಿದಾಡ್ತಿರೋ ಸುದ್ದಿಗಳೆಲ್ಲ ಸುಳ್ಳು ಅಂತ ಅದೆಷ್ಟೋ ಮಂದಿ ಹೇಳ್ತಾ ಇದ್ರು. ಆದ್ರೆ ಇದೀಗ ನತಾಶಾ ಹಾಗೂ ಪಾಂಡ್ಯ ಡಿವೋರ್ಸ್ ಪಡ್ಕೊಂಡಿದ್ದಾರೆ. 4 ವರ್ಷಗಳ ತಮ್ಮ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದು ಇಬ್ಬರು ಬೇರೆಯಾಗಲು ನಿರ್ಧರಿಸೋದಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. 4 ವರ್ಷಗಳ ಕಾಲ ಒಟ್ಟಿಗೆ ಇದ್ದ ನಂತರ ನತಾಶಾ ಮತ್ತು ನಾನು ಪರಸ್ಪರ ಬೇರೆಯಾಗಲು ನಿರ್ಧರಿಸಿದ್ದೇವೆ. ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದೇವೆ ಮತ್ತು ನಮ್ಮೆಲ್ಲವನ್ನ ನೀಡಿದ್ದೇವೆ ಅಂತ ನಾವು ನಂಬುತ್ತೇವೆ. ಇದು ನಮಗೆ ಕಷ್ಟಕರವಾದ ನಿರ್ಧಾರವಾಗಿತ್ತು. ಯಾಕಂದ್ರೆ ಒಟ್ಟಾಗಿ ನಾವು ನಮ್ಮ ಕೈಲಾದಷ್ಟು ಆನಂದಿಸಿದ ಸಂತೋಷ, ಪರಸ್ಪರ ಗೌರವ ಮತ್ತು ಒಡನಾಟವನ್ನ ಹೊಂದಿದ್ದೆವು. ನಮ್ಮ ಕುಟುಂಬ ಬೆಳೆಸಿಕೊಂಡಿದ್ದೇವೆ ಅಂತ ಹಾರ್ದಿಕ್ ಪಾಂಡ್ಯ ತಮ್ಮ ನೋವಿನ ಮಾತನ್ನ ಬರಹದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರಿಗೆ ತಮ್ಮ ಮಗ ಅಗಸ್ತ್ಯ ಅಂದ್ರೆ ಪಂಚಪ್ರಾಣ. ಹಾರ್ದಿಕ್ ಮತ್ತು ನತಾಶಾ ವಿಚ್ಛೇದನ ಪಡೆದ ನಂತರ ಅಗಸ್ತ್ಯ ಯಾರೊಂದಿಗೆ ಇರ್ತಾನೆಂಬುದು ಕುತೂಹಲ ಮೂಡಿಸಿದೆ. ಆದ್ರೆ ಈ ಬಗ್ಗೆ ಪೋಸ್ಟ್ ನಲ್ಲಿ ಹಾರ್ದಿಕ್ ಪಾಂಡ್ಯ ತಿಳಿಸಿದ್ದಾರೆ. ನಮ್ಮಿಬ್ಬರ ಜೀವನದ ಕೇಂದ್ರ ಬಿಂದುವಾಗಿರುವ ಅಗಸ್ತ್ಯನನ್ನ ನಾವು ಆಶೀರ್ವದಿಸುತ್ತೇವೆ ಮತ್ತು ನಾವು ಅವನ ಸಂತೋಷಕ್ಕಾಗಿ ನಮ್ಮಿಂದ ಸಾಧ್ಯವಿರುವ ಎಲ್ಲವನ್ನ ನೀಡೋದನ್ನ ಖಚಿತಪಡಿಸಿಕೊಳ್ಳಲು ಅವನಿಗೆ ಸಹ ಪೋಷಕರಾಗಿರ್ತೇವೆ. ಈ ಕಷ್ಟಕರ ಮತ್ತು ಸೂಕ್ಷ್ಮ ಸಮಯದಲ್ಲಿ ನಮ್ಮ ಗೌಪ್ಯತೆಯನ್ನ ಉಳಿಸಿಕೊಳ್ಳಲು ನಿಮ್ಮ ಬೆಂಬಲ ಮತ್ತು ಸಹಕಾರವನ್ನ ಪ್ರಾಮಾಣಿಕವಾಗಿ ಕೇಳಿಕೊಳ್ಳುತ್ತೇವೆ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ಅಗಸ್ತ್ಯ ಪಾಂಡ್ಯ ಜೊತೆ ಇರ್ತಾನ ಅಥವಾ ನತಾಶಾ ಜೊತೆ ಇರ್ತಾನ ಅಂತ ಇವರಿಬ್ರು ಸ್ಪಷ್ಟನೆ ಕೊಟ್ಟಿಲ್ಲ. ಇತ್ತೀಚೆಗಷ್ಟೇ ನತಾಶಾ ಹಾಗೂ ಅಗಸ್ತ್ಯ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ರು. ನತಾಶಾ ಮಗನೊಂದಿಗೆ ಸೆರ್ಬಿಯಾಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅಗಸ್ತ್ಯ ನತಾಶಾಳೊಂದಿಗೆ ಇರುವ ಸಾಧ್ಯತೆ ಹೆಚ್ಚು ಅಂತ ಊಹೆ ಮಾಡ್ತಿದ್ದಾರೆ ಫ್ಯಾನ್ಸ್. ಇನ್ನು ಇವರಿಬ್ರು ಸೋಷಿಯಲ್ ಮೀಡಿಯಾ ಮೂಲಕ ಡಿವೋರ್ಸ್ ವಿಚಾರವನ್ನ ಅನೌನ್ಸ್ ಮಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ ಬಳಿಕ ಕಾಮೆಂಟ್ ಬಾಕ್ಸ್ ಆಫ್ ಮಾಡಿದ್ದಾರೆ. ಆದ್ರೆ ಹಾರ್ದಿಕ್ ಪಾಂಡ್ಯ ಫ್ಯಾನ್ಸ್ ಮಾತ್ರ ನತಾಶಾ ಪೋಸ್ಟ್ಗೆ ಮನ ಬಂದಂತೆ ಕಾಮೆಂಟ್ ಮಾಡ್ತಿದ್ದಾರೆ. ನತಾಶಾ ವಿರುದ್ಧ ಪಾಂಡ್ಯ ಫ್ಯಾನ್ಸ್ ಕೋಪಗೊಂಡಿದ್ದಾರೆ. ಅವನು ಎಷ್ಟು ಒಳ್ಳೆಯವನು ಎಂದು ಇವಳು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ಲಿಲ್ಲ ಅಂತ ಕೆಲವರು ಕಾಮೆಂಟ್ ಮಾಡಿದ್ರೆ, ಇನ್ನು ಕೆಲವರು ಆಕೆಯ ಸಹವಾಸ ಬಿಟ್ಟಿದ್ದೇ ಒಳ್ಳೆದಾಯ್ತು ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಅವಳೀಗ ನಿಮ್ಮ ಆಸ್ತಿಯಲ್ಲಿ ಎಷ್ಟು ತೆಗೆದುಕೊಳ್ತಾಳೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾರ್ದಿಕ್ ತನ್ನ ಆಸ್ತಿಯ ಭಾಗದಲ್ಲಿ 50% ತನ್ನ ತಾಯಿಯ ಹೆಸರಿಗೆ ಬರೆದಿದ್ದಾರೆಂದು ಹೇಳಲಾಗ್ತಿದೆ. ಹಾಗಾಗಿ ನತಾಶಾ ಜೀವನಾಂಶ ಪಡೆದಿದ್ರು ಕೂಡ ಹಾರ್ದಿಕ್ ಹೆಸರಿನಲ್ಲಿದ್ದ ಆಸ್ತಿಯನ್ನ ಮಾತ್ರ ಪಡೆಯಲು ಸಾಧ್ಯ ಅಂತ ಮತ್ತೆ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ನತಾಶಾ ಹಾರ್ದಿಕ್ ಬಳಿ ಎಷ್ಟು ಜೀವನಾಂಶ ಕೇಳಿದ್ದಾರೆ ಎಂಬ ಬಗ್ಗೆ ಪಾಂಡ್ಯ ಆಗ್ಲಿ ನತಾಶಾ ಆಗ್ಲಿ ತಿಳಿಸಿಲ್ಲ. ಆದ್ರೆ ಪರಸ್ಪರ ಒಪ್ಪಿತ ವಿಚ್ಛೇದನ ಆಗಿರೋದ್ರಿಂದ ಮಗ ಅಗಸ್ತ್ಯನ ಪೋಷಣೆಗೆ ಪಾಂಡ್ಯ ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚು ಮಾಡಬಹುದು. ಆದ್ರೆ ನತಾಶಾಗೆ ಜೀವನಾಂಶ ಕೊಡುವ ವಿಚಾರದಲ್ಲಿ ಅವರಿಬ್ಬರ ನಡುವೆ ಒಪ್ಪಂದ ಆಗಿರುವ ಸಾಧ್ಯತೆ ಹೆಚ್ಚಿದೆ. ನತಾಶಾ ಮಾಡೆಲಿಂಗ್ ಸೇರಿದಂತೆ ಸ್ವಂತ ದುಡಿಮೆ ಹೊಂದಿದ್ದು ಆಕೆಯ ಡಿವೋರ್ಸ್ಗೆ ಮೊದಲು ಮುಂದಾಗಿದ್ರೆ ಹಾರ್ದಿಕ್ ಯಾವುದೇ ಜೀವನಾಂಶ ನೀಡುವ ಅಗತ್ಯವಿಲ್ಲ. ಆದ್ರೆ ನತಾಶಾ ಪಾಂಡ್ಯ ತಮ್ಮ ವಿಚ್ಛೇದನಕ್ಕೆ ಅಸಲಿ ಕಾರಣದ ಬಗ್ಗೆ ಗೌಪ್ಯತೆ ಕಾಪಾಡಿರೋದ್ರಿಂದ ಇವರಿಬ್ಬರಲ್ಲಿ ಯಾರು ವಿಚ್ಛೇದನದ ನಿರ್ಧಾರವನ್ನು ಮೊದಲು ಕೈಗೊಂಡ್ರು ಎಂಬುದನ್ನ ಗುಟ್ಟಾಗಿ ಉಳಿದಿದೆ. ಇನ್ನು ಪಾಂಡ್ಯ ಮತ್ತು ಸ್ಟ್ಯಾಂಕೋವಿಕ್ ಮೇ 2020ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ರು. ಲಾಕ್ಡೌನ್ ಸಮಯದಲ್ಲಿ ಅವರು ಮದುವೆ ಆಗಿದ್ರು. ಅದೇ ವರ್ಷ ಅಂದ್ರೆ ಜುಲೈ 2020ರಲ್ಲಿ ಈ ದಂಪತಿಗಳಿಗೆ ಗಂಡು ಮಗು ಜನಿಸಿತ್ತು. ಆ ಬಳಿಕ ಮಗನ ಎದುರಿಗೆ ಈ ಇಬ್ಬರು 2023ರಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯಗಳ ಪ್ರಕಾರ ಮತ್ತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಇದೀಗ ಈ ದಂಪತಿಗಳು ತಮ್ಮ 4 ವರ್ಷದ ಜೊತೆ ಪಯಣಕ್ಕೆ ಅಂತ್ಯ ಹಾಡಿರೋದು ವಿಪರ್ಯಾಸ. ನಮಸ್ಕಾರ.